ಆಸ್ತಿಗಾಗಿ ಇಬ್ಬರ ಕತೆ ಮುಗಿಸಿದ ಸೊಸೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಅವಾಂತರ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನುಗ್ಗಾನಟ್ಟಿ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆ ಭೀಕರ ಜೋಡಿಯ ಕೊಲೆ ನಡೆದಿದ್ದು, ಲಗಮಪ್ಪ ರಾಮಣ್ಣವರ್ ಹಾಗೂ ಬಸಪ್ಪ ರಾಮಣ್ಣವರ್ ಅವರನ್ನ ದುಷ್ಕರ್ಮಿಗಳು ಬಾರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ತಡರಾತ್ರಿ ಸುಮಾರು 9 ಮಂದಿ ಆರೋಪಿಗಳು ಮನೆಗೆ ನುಗ್ಗಿ ಕಲ್ಲು ತೂರಾಟ ನಡೆಸಿ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಮನೆಯಲ್ಲಿದ್ದ ಬಾಲಕ, ಬಾಲಕಿ ಹಾಗೂ ವೃದ್ಧ ಸೇರಿ 5 ಗಾಯಗೊಂಡಿದ್ದಾರೆ. ಮನೆಯ ಹಿರಿಯ ಮಗ ಯಲ್ಲಪ್ಪ 15 ವರ್ಷಗಳ ಹಿಂದೆ ತನ್ನ ಅತ್ತೆ ಮಗಳಾದ ಅನವ್ವಳನ್ನ ವಿವಾಹವಾಗಿದ್ದ. ಕಳೆದ 8 ವರ್ಷಗಳಿಂದ ಅನವ್ವ ತವರು ಮನೆಯಲ್ಲೇ ವಾಸವಾಗಿದ್ದರು. ದಂಪತಿಯ ಮಗನಿಗೆ ಆಸ್ತಿಯಲ್ಲಿ ಪಾಲು ನೀಡುವ ವಿಚಾರವಾಗಿ ವಿವಾದ ನಡೀತಾನೆ ಇತ್ತು. ಇಲ್ಲಿ ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲಿ ರಾತ್ರಿ 1 ಗಂಟೆಗೆ ಬಂದು ಇವ್ರನ್ನ ಹೊಡೆದಾಗ ಯಾರೇ ಇದ್ರು ಮನ್ಯಾಗ ನಮ್ಮಪ್ಪ ರೀ, 2 ಹುಡುಗರು ರೀ, ನಮ್ಮ ತಮ್ಮ, ಇಬ್ಬರು ನಮ್ಮ ತಮ್ಮಗಳು. ಹುಡುಗರೇನವ್ರ ಜೊತೆ ಮಕ್ಕೊಂಡಿರ? ಒಂದು ಹುಡುಗಿ ಒಳಗೆತ್ರಿ. ಆ ಹುಡುಗ ಅವ್ರ ಅಪ್ಪನ ಮೇಲೆ 2 ಕೈಯ ಕಾಲ ಮುರಿದವಲ್ರಿ ಬಸವನವ್ರಿ. ಆ ಹುಡುಗ ಮಗಲ್ದಾಗಿದ್ದ ಕಾಲಿಗೆ ಪೇಟ ಐತಿರಿ. ಆ ಹುಡುಗ ನಿಮ್ಮ ತಮ್ಮಗಳು ಆ ಹುಡುಗ ಏನೋ ಹೊರಗೆ ಚಿಡಿ ಮನೆಯ ಬಾಜು ಮನೆಗೆ ಓಡಿ ಬರಂತಲೇ ರೀ. ಆ ಮನೆಯನ್ನ ಅವಂಗ ಕಲ್ ತೊಗೊಂಡು ಹೋಗಿತ್ತಂತ ಹೇಳಿ ಹೆದರಿಕೆ ಮಾಡ್ಯಾರ್ರಿ. ಅವ್ರ ಕದ ಹಾಕೊಂಡ್ರಿ ಸರ್. 9 ಎಕರೆ ಜಮೀನಿನಲ್ಲಿ 1 ಎಕರೆ ಜಮೀನನ್ನ ಯಲ್ಲಪ್ಪನ ತಂದೆ ನೀಡಿದ್ರು. ಜಮೀನಿನ ಚಕ್ಬಂದಿ ವಿಚಾರವಾಗಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಈ ಸಂಬಂಧ ನ್ಯಾಯಾಲಯದಲ್ಲೂ ಪ್ರಕರಣ ನಡೀತಾ ಇತ್ತು. ಚಕ್ಬಂದಿಗೆ ಹಾಜರಾಗದ ವಿಚಾರಕ್ಕೆ ಸಿಟ್ಟುಗೊಂಡ ಆರೋಪಿಗಳು ಮನೆಗೆ ನುಗ್ಗಿ ಈ ಕೃತ್ಯ ಎಸಗಿದ್ದಾರೆ ಎಂದು ಶಂಕಿಸಲಾಗಿದೆ. ಹಲ್ಲೆಯ ಬಳಿಕ ಬಸಪ್ಪ ಅವರ ಮಗಳು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ನೆರವು ಕೋರಿದ್ದಾಳೆ. 14 ವರ್ಷದ ಬಾಲಕಿ ತನ್ನ ಚಿಕ್ಕಪ್ಪಂದಿರು ಹಾಗೂ ಅಜ್ಜನನ್ನ ಆಸ್ಪತ್ರೆಗೆ ಸಾಗಿಸಲು ಸಹಾಯ ಮಾಡಿದ್ರು. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಮುಖ ಆರೋಪಿ ಅನವ್ವಳನ್ನ ಬಂಧಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನರ್ಸರಿಯಿಂದ PUC ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.